ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಹಲವಾರು ಸಂಚಿಕೆಗಳಲ್ಲಿ ಡಯಾಬಿಟಿಸ್ ಬಗ್ಗೆ ಹೇಳ್ತಾ ಬಂದಿದ್ದೀವಿ. ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ಕೆಲವೊಂದು ಡಯಾಬಿಟಿಸ್ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಡಯಾಬಿಟಿಕ್ ಪೇಷಂಟ್ಸು ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಬಾರ್ದು ಅದನ್ನು ತಿಳ್ಕೊಂಡ್ರೆ ನಿಮ್ಮ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮಗೆ ಕೆಲವೊಂದು ಮಾಹಿತಿಗಳು ಈಸಿಯಾಗಿ ಸಿಗುತ್ತೆ. ಏನಾರು ಅನುಮಾನ ಇದ್ದರೂ ಅದರಲ್ಲೂ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಡಯಾಬಿಟಿಸಲ್ಲಿ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ ದಟ್ ಏನು ಮಾಡಬಾರ್ದು ಅನ್ನೋದು ಆಮೇಲೆ ಬರುತ್ತೆ. ಏನು ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಯ್ತು ಅಂದರೆ ಬ್ಯಾಲೆನ್ಸ್ ಯುವರ್ ಪ್ಲೇಟ್ ಅಂತ ಕೇಳಿ. ಬ್ಯಾಲೆನ್ಸ್ ಯುವರ್ ಪ್ಲೇಟ್ ಅಂದರೆ ನೀವು ಏನು ತಿಂತೀರ ಪ್ಲೇಟ್ ಮೇಲೆ ಅದು ನಿಮಗೆ ಅರಿವು ಇರಬೇಕು. ಆ ಪ್ಲೇಟಲ್ಲಿ ಕರೆಕ್ಟಾಗಿ ಇರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಮುಕ್ಕಾಲು ಭಾಗ ಅಷ್ಟು ತರಕಾರಿಗಳೇ ಇರಬೇಕು. ಬರೀ ಕಾಲು ಭಾಗ ಅಷ್ಟು ಮಾತ್ರ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಇದ್ದರೆ ಅದು ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಸೊ ಬ್ಯಾಲೆನ್ಸ್ ಯುವರ್ ಪ್ಲೇಟ್ ತುಂಬಾ ಇಂಪಾರ್ಟೆಂಟ್. ಅದನ್ನು ಫಾಲೋ ಮಾಡಿ. ಚೂಸ್ ವೈಸ್ಲಿ. ನೀವು ನೋಡಿರ್ಬೋದು, ನೀವು ಇವಾಗ ಏನಾರು ಯಾವ್ದಾರು ಹೋಟ್ಲಿಗೆ ಹೋಗ್ತೀರಾ, ಅದಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಎಲ್ಲ ವೈಡ್ ಸ್ಪ್ರೆಡ್ ಫುಡ್ ಇಟ್ಟಿರ್ತಾರೆ. ಅಷ್ಟು ಫುಡ್ ಇದ್ದಾಗ ಟೆಂಪ್ಟ್ ಆಗುತ್ತೆ, ನಮ್ಗೆ ಏನು ಬೇಕು ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಶುಗರ್ ಕಂಟ್ರೋಲ್ ಸಿಕ್ಕಲ್ಲ. ಸೊ ಹಾಗಾಗಿ ಚೂಸ್ ವೈಸ್ಲಿ ಅಂತ ಹೇಳ್ತೀವಿ. ಅಂದರೆ ಏನು ಬೇಕು, ನೀವು ಏನು ತಿಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅದನ್ನೇ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಮಾತ್ರ ನೀವು ತಿನ್ನಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಡಯಾಬಿಟಿಸ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ನಾಟ್ ಓನ್ಲಿ ದಟ್, ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಕಂಪ್ನೀಸ್ಗೆ ಹೋಗ್ತೀವಿ. ಕಂಪ್ನೀಸಲ್ಲಿ ಏನು ಮಾಡಿದ್ದಾರೆ, ಆಫ್ ಲೇಟ್ ಫುಡ್ನ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಈ ಫುಡ್ಡನ್ನ ಪ್ರೊವೈಡ್ ಮಾಡಿದಾಗ ಎಲ್ಲ ಥರ ಫುಡ್ಡು ಪ್ರೊವೈಡ್ ಮಾಡಲೇಬೇಕಾಗತ್ತೆ ಅವರು. ಆ ಫುಡ್ ಪ್ರೊವೈಡ್ ಮಾಡಿದಾಗ ಈ ಎಂಪ್ಲಾಯೀಸು ಆ ಕಂಪ್ನಿ ಫುಡ್ ತಿಂದು ಬಂದು ಎಷ್ಟೊಂದು ಜನಕ್ಕೆ ಶುಗರ್ ಲೆವೆಲ್ ಜಾಸ್ತಿಯಾಗಿ ಇಳಿದ್ದಾರೆ. ಸರ್ ನಾನು ದಪ್ಪ ಆಗ್ತಾಯಿದ್ದೀನಿ ಕಂಪ್ನಿ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಅಂತ. ನಾನು ಕೇಳ್ತೀನಿ, ಏನಕ್ಕೆ, ಯಾಕೆ ದಪ್ಪ ಆಗ್ತಿದ್ರೆ, ಏನಾರು ಎಕ್ಸ್ಟ್ರಾ ತಿಂತಾಯಿದ್ದೀರಾ? ಇಲ್ಲ ಸರ್, ಅಲ್ಲಿರೋದೆಲ್ಲ ಇಟ್ಟಿರ್ತಾರೆ, ನಾನೆಲ್ಲ ಇಟ್ಟಿರೋದೆಲ್ಲ ತಿನ್ಬೋದೇನೋ ಅಂದ್ಕೊಂಡು ಎಲ್ಲನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅದರಿಂದ ದಪ್ಪ ಆಗ್ತಿದ್ದೀನಿ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಚೂಸ್ ವೈಸ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದು ಬೇಕು ಅಷ್ಟು ಮಾತ್ರ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ಹೇಳ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ರಿದಮ್ ಅಂತ ಹೇಳ್ತೀವಿ. ಅಂದರೆ ನಾವು ಏನೇ ಮೀಲ್ ತೊಗೊಬೇಕು ಅಂದ್ರೆ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು. ನೀವು ಟೈಮಿಂಗ್ಸ್ ಕರೆಕ್ಟಾಗಿಲ್ಲದೆ ನಿಮಗೆ ಹುಚ್ಚಾಬಟ್ಟೆ ಅಂದರೆ ಯಾವಾಗ ಬೆಳಗ್ಗೆ ತಿಂಡಿ ತಿನ್ನೋದು, ಮತ್ತೆ ರಾತ್ರಿ ಊಟ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಟೈಮಿಂಗ್ ಆಫ್ ದ ಮೀಲಿಂಗ್ ತುಂಬಾ ಅವಶ್ಯಕತೆ. ಎವ್ರಿ 4 ಅವರ್ಸ್ ಒಂದು ಸಾಲಿಡ್ ಫುಡ್ ತಿನ್ನಬೇಕು. ಎವ್ರಿ 2 ಅವರ್ಸ್ ಒಂದು ಲಿಕ್ವಿಡ್ಸ್ ಅಂತ ಏನಾರು ತೊಗೊಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಏಕ್ದಮ್ ಶೂಟಪ್ಪು ಆಗೋಲ್ಲ, ಏಕ್ದಮ್ ಡ್ರಾಪು ಆಗೋಲ್ಲ. ಕಾನ್ಸ್ಟೆಂಟಾಗಿ ಶುಗರ್ ಮಾನಿಟರ್ ಆಗ್ತಾ ಹೋಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಕೂಡ ಫಾಲೋಅಪ್ ಮಾಡಿ. ಮತ್ತು ವಿ ಆಲ್ವೇಸ್ ಸೇ ಸ್ಮಾರ್ಟಾಗಿ ನೀವು ಚೂಸ್ ಮಾಡಬೇಕು. ಅಂದರೆ ಶಾಪಿಂಗ್ಸಲ್ಲಿ ಫಾರ್ ಎಕ್ಸಾಂಪಲ್ ನೀವು ಲಾಟ್ ಆಫ್ ಚೀಸಸ್ ಇರುತ್ತೆ, ಲಾಟ್ ಆಫ್ ಮೈದಾ ಐಟಮ್ಸ್ ಇರುತ್ತೆ. ನೀವು ಶಾಪಿಂಗ್ ಮಾಡಬೇಕಾದ್ರೆ ಮನೆಗೆ ತೊಗೊಂಬರ್ಬೇಕಾದ್ರೆ ಕೆಲವೊಂದು ಐಟಮ್ಸ್ನ ನೀವೇ ಅವಾಯ್ಡ್ ಮಾಡಿದ್ರೆ, ಅದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನೀವು ಕಾರ್ಬೋಹೈಡ್ರೇಟ್ ತಿನ್ನೋ ಕ್ವಾಂಟಿಟಿ ಕಮ್ಮಿ ಮಾಡಿ. ಐ ಆಮ್ ನಾಟ್ ಟೆಲಿಂಗ್ ಟೋಟಲಾಗಿ ಸ್ಟಾಪ್ ಮಾಡಿ ಇಂಥ ಕಾರ್ಬೋಹೈಡ್ರೇಟ್ಸ್ನ, ಕ್ವಾಂಟಿಟಿ ಕಮ್ಮಿ ಮಾಡಿ. ಇವೊಂದೋ ವಿಸೆ 60% ನಾವು ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರು ಕೂಡ ಅದನ್ನೆಲ್ಲ ಕಮ್ಮಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಾಗ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಮಾನಿಟ್ರಿಂಗ್ ಅಂದರೆ ನಾವು ಡಯಾಬಿಟಿಸ್ ಕಂಟ್ರೋಲ್ ಇದೆಯೋ ಇಲ್ವೋ ಅಂತ ನಮ್ಗೆ ಹೆಂಗೆ ಗೊತ್ತಾಗೋದು, ಚೆಕ್ ಮಾಡಬೇಕು. ನಾವು ಕೇಳ್ತೀವಿ, ಎಷ್ಟೊಂದು ನಾನು ಡಯಾಬಿಟಿಸ್ ಕೇಳ್ತೀವಿ, ನೀವು 1.5 ತಿಂಗಳಿಗೆ 2 ತಿಂಗಳು ಒಂದ್ಸರಿ ಬನ್ನಿ ಚೆಕ್ ಮಾಡಿ ಅಂತೀವಿ. ಎಷ್ಟೊಂದು ಜನ 8 ತಿಂಗಳಾದರೂ ಚೆಕ್ಕೇ ಮಾಡಿರೋಲ್ಲ, ಏನಾಗಿದೆ ಶುಗರ್ ಲೆವೆಲ್ ಅಂತ ಗೊತ್ತೇ ಇರೋಲ್ಲ. ನಿಮಗೆ ಗೊತ್ತಿರಲಿಲ್ಲ ಅಂದರೆ ಏನಾಗುತ್ತೆ, ನೀವು ತಿನ್ನೋದು ಫುಡ್ ಮಾಡೋದೆಲ್ಲ ವೇರಿಯೇಷನ್ಸ್ ಆಗಿಬಿಡುತ್ತೆ. ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಅವಾಗೇನಾಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಸಿಗೋಲ್ಲ. ಸೊ ಮಾನಿಟರ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ತಾ ಇರುತ್ತೆ, ನನ್ನ ಶುಗರ್ ಇಷ್ಟಿದೆಯಪ್ಪ, ಕಂಟ್ರೋಲ್ ಆಗಿದೆ, ಸ್ವಲ್ಪ ತಿನ್ಬೋದು, ಅಯ್ಯೋ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ, ನಾನೇ ಕಂಟ್ರೋಲ್ ಮಾಡಬೇಕು ಅಂತ ನೀವೇ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಡೆವಲಪ್ ಮಾಡಿಬಿಡ್ತೀರಾ. ಸೊ ಮಾನಿಟ್ರಿಂಗ್ ತುಂಬಾ ಇಂಪಾರ್ಟೆಂಟ್. ಹೌಸ್ ಮಾನಿಟ್ರಿಂಗ್ ಮಾಡ್ತೀನಿ, ಮನೇಲಿ ಒಂದು 10 ದಿವಸಕ್ಕೆ ಒಂದ್ಸರಿ ಶುಗರ್ ಚೆಕ್ ಮಾಡ್ತೀನಿ, ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಫಿಸಿಕಲ್ ಫಿಟ್ನೆಸ್ ಅಂದರೆ ಎಕ್ಸಸೈಸಸ್ಸು, ಫಿಸಿಕಲ್ ಆ್ಯಕ್ಟಿವಿಟೀಸು ಎವ್ರಿ ಡೇ ಒಂದು ಅರ್ಧ ಗಂಟೆ ಅಷ್ಟು ವಾಕಿಂಗ್ ಮಾಡೋದಾಗಲಿ, ಅಥವಾ ಜಿಮ್ಗೆ ಹೋಗೋದಾಗಲಿ, ನಿಮ್ಮ ಸೈಕ್ಲಿಂಗ್ ಮಾಡೋದಾಗಲಿ, ಅಥವಾ ಥ್ರೆಡ್ಮಿಲ್ ಮಾಡೋದಾಗಲಿ, ಏನಾಗುತ್ತೋ ಅದನ್ನು ಕರೆಕ್ಟಾಗಿ ಮಾಡಿ. ಅದನ್ನು ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ತುಂಬಾ ಚೆನ್ನಾಗಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಮೀಟ್ ಯುವರ್ ಡಾಕ್ಟರ್ ಅಂತೀವಿ. ಆವಾಗವಾಗ ನಿಮ್ಮ ಡಾಕ್ಟ್ರನ್ನ ಹೋಗಿ ತೋರಿಸಿ ಮೀಟ್ ಮಾಡ್ತಾಯಿರಿ. ಯಾಕೆಂದರೆ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ. ಮಾತ್ರೆನೂ ಅಷ್ಟೇ, ಒಂದೇ ಥರ ಮಾತ್ರೆ ಲಾಂಗ್ ಟರ್ಮ್ ತೊಗೊಳೋದಕ್ಕಿಂತ ಏನಾರು ಹೊಸ ಚೇಂಜಸ್ ಇದ್ದರೆ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ಆವಾಗವಾಗ ಡಾಕ್ಟ್ರನ್ನ ಮೀಟ್ ಮಾಡ್ತಾ ಇರಬೇಕು. ನಾಟ್ ಓನ್ಲಿ ದಟ್, ಡಾಕ್ಟ್ರು ಬೇರೆಯಿಂದೆಲ್ಲ ಚೆಕಪ್ ಮಾಡ್ತಿರ್ತಾರೆ. ಡಯಾಬಿಟಿಸಿಂದ ಬೇರೆ ಏನಾರು ತೊಂದರೆ ಆಗಿದೆಯಾ ಅಥವಾ ಏನಾರು ಡ್ಯಾಮೇಜಸ್ ಆಗಿದೆಯಾ, ಅದನ್ನೆಲ್ಲ ನಾನು ಹೇಗೆ ಸರಿ ಮಾಡ್ಬೋದು ಅಂತ ಅವ್ರು ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ. ಹಾಗಾಗಿ ನೀವು ಆವಾಗವಾಗ ಹೋಗಿ ಮಾಡ್ತಾ ಇರಬೇಕು. ಏನು ಮೆಡಿಸಿನ್ಸ್ ಕೊಟ್ಟಿದ್ದೀರೋ ಟೈಮ್ ಪ್ರಾಪರಾಗಿ ತೊಗೊಬೇಕು. ಅದನ್ನು ನೀವು ತೊಗೊಳ್ಳದೇ ಇದ್ದರೆ ಕೊಟ್ಟಿದ್ದೆಲ್ಲ ವೇಸ್ಟ್. ಸೊ ಹಾಗಾಗಿ ಮೆಡಿಸನ್ನು ಕೂಡ ಇಂಪಾರ್ಟೆಂಟ್. ವಾಕಿಂಗ್, ಡಯಟ್ ಆ್ಯಂಡ್ ಮೆಡಿಸಿನ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್. ಅವೆಲ್ಲ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಡೂಸ್ ನಾನು ಹೇಳಿದೆ. ಏನೇನು ಮಾಡಬಾರ್ದು, ಓಕೆ ಡಾಕ್ಟರ್ ಇಷ್ಟು ಮಾಡ್ತೀನಿ, ನಾನು ಏನೇನು ಮಾಡಬಾರ್ದು ಅದನ್ನು ಹೇಳಿ, ಅದು ಇಂಪಾರ್ಟೆಂಟ್ ಅಲ್ವಾ ಅಂತಿದ್ದೆ. ಹೌದು, ಏನೇನು ಮಾಡಬಾರ್ದು ಅಂದರೆ
ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಏನು ಮಾಡ್ತಾರೆ, ಅಯ್ಯೋ ಇವತ್ತು ಹೊಟ್ಟೆ ಹಸಿವಿಲ್ಲ ಅಂತ ಮಿಸ್ ಮಾಡಿಬಿಡ್ತಾರೆ ಊಟನ. ಸ್ಕಿಪ್ಪಿಂಗ್ ದ ಮೀಲ್ಸ್ ಮಾಡಬಾರ್ದು. ಎಷ್ಟೊಂದು ಜನ ಡಯಾಬಿಟಿಕ್ಸ್ ನಾವು ಹೇಳೋದೇ ಅಷ್ಟೇ, ಖಾಲಿ ಹೊಟ್ಟೆಲಿ ಇರಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬಾರ್ದು, ನೋ ಫಾಸ್ಟಿಂಗ್ ನೋ ಫೀಸ್ಟಿಂಗ್. ಖಾಲಿ ಹೊಟ್ಟೆನೂ ಇರೋಂಗಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡೋಂಗಿಲ್ಲ, ಅದನ್ನು ನೀವು ಬ್ಯಾಲೆನ್ಸ್ ಔಟ್ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಮಿಸ್ ಆಗುತ್ತಾ, ಅಕಸ್ಮಾತ್ ಹೊಟ್ಟೆ ಇಲ್ವಾ, ಸರಿಯಾಗಿ ತಿನ್ನೋಕ್ಕಾಗ್ತಿಲ್ವಾ, ಏನು ತೊಂದರೆ ಇಲ್ಲ, ಒಂದು ಹಣ್ಣು ಅಥವಾ ಒಂದು ಹಾಲೋ ಅಥವಾ ಏನಾದ್ರು ಲೈಟಾಗಿ ತೊಗೊಳ್ಳಿ. ಟೋಟಲಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೀಲ್ಸ್ನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ತೊಂದರೆ ಜಾಸ್ತಿ. ಏಕೆಂದರೆ ಕೆಲವೊಂದು ಮಾತ್ರೆಗಳು ಕೊಟ್ಟಿರ್ತಾರೆ, ಕೆಲವೊಂದು ಇದು ಇನ್ಸುರೆನ್ಸ್ ಇರ್ತದೆ, ಶುಗರ್ ಲೆವೆಲ್ ಡ್ರಾಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬಾರ್ದು. ಇನ್ನೊಂದು ಹೇಳ್ತೀವಿ, ಜನರಲಾಗಿ ನಾವು ಹೇಳ್ತೀವಿ ಅಂದರೆ ಸೇ ನೋ ಟು ರಾಂಗ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈ ಜಂಕ್ ಫುಡ್ಸ್ ಅಂತ ನೀವು ಕೇಳಿರ್ಬೋದು, ಈ ಮೈದಾದಲ್ಲಿ ಮಾಡಿರೋ ಐಟಮ್ಸು, ಪಿಜ್ಜಾಸು ಅಂಥವೆಲ್ಲ ಆದಷ್ಟು ಟೋಟಲಾಗಿ ಅವಾಯ್ಡ್ ಮಾಡೋದೇ ಡಯಾಬಿಟಿಸ್ಗೆ ಒಳ್ಳೆಯದು. ಯಾಕೆಂದರೆ ಅವೆಲ್ಲ ಏನಾಗುತ್ತೆ, ಬೇಗ ಶುಗರಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಶುಗರ್ ಕನ್ವರ್ಟ್ ಆಗೋದ್ರಿಂದ ನಿಮ್ಮ ಬಾಡಿ ಲೆವೆಲ್ಸಲ್ಲಿ ಶುಗರ್ ಲೆವೆಲ್ ಜಾಸ್ತಿಯಾಗಿ ಟ್ಯಾಬ್ಲೆಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ಬಿಡ್ಬೋದು. ಸೊ ಅದನ್ನೆಲ್ಲ ಆದಷ್ಟು ಕಟ್ ಮಾಡಿ ಅಂತ ಹೇಳ್ತೀವಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಊಟನ ಒಟ್ಟಿಗೆ ಜಾಸ್ತಿ ಮಾಡೋದು, ಇನ್ನೊಂದು ಕಡೆ ಇನ್ನೊಂದು 4 to 5 hours ಅಥವಾ 6 hours ಏನು ತಿಂದೇ ಇರೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಈಕ್ವಲಾಗಿ ಪ್ಲೇಸ್ ಮಾಡಿ. 4 hours ಆ್ಯಂಡ್ 4 hours, ಮಧ್ಯದಲ್ಲಿ 2 hours ಲೈಟಾಗಿ ತಿನ್ನಿ. ಅವಾಗೇನಾಗುತ್ತೆ ಅಂದರೆ ನಿಮ್ಮ ಏಕ್ದಮ್ ಶುಗರ್ ಲೆವೆಲ್ ಜಾಸ್ತಿ ಆಗದಂಗೆ ಕಂಟ್ರೋಲ್ ಆಗುತ್ತೆ. ನೆವರ್ ಪುಟ್ ಆನ್ ವೆಯ್ಟ್ ದಪ್ಪ ಆಗೋಕ್ಕೆ ಹೋಗಬೇಡಿ. ಈವನ್ 1 kg ದಪ್ಪ ಆದರೂ ಬಾಡಿಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ ಡಿಮ್ಯಾಂಡ್ ಸಪ್ಲೈ ನಮ್ಮ ಬಾಡಿ ಕಮ್ಮಿ ಆಗಿದಾಗ, ನಮ್ಮ ಟ್ಯಾಬ್ಲೆಟ್ಸ್ ಕೊಟ್ಟಿರೋದು ವೇರಿಯೇಷನ್ ಆದಾಗ ಕಂಟ್ರೋಲ್ ಸಿಕ್ಕಲ್ಲ. ಸೊ ಅದು ಕೂಡ ನಾವು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೋ ಸ್ಮೋಕಿಂಗ್ ಆ್ಯಂಡ್ ನೋ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಅಂದರೆ ಡಯಾಬಿಟಿಕ್ ಪೇಷಂಟ್ಸು ಸಿಗರೆಟ್ ಸೇದೋದಾಗಲಿ ಅಥವಾ ಜಾಸ್ತಿ ಕುಡಿಯೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಅದು ಕೂಡ ಇಟ್ಸ್ ನಾಟ್ ಗುಡ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇವನ್ನೆಲ್ಲ ನೀವು ಸಾಕಷ್ಟು ಇಷ್ಟನ್ನೆಲ್ಲ ನೀವು ಕರೆಕ್ಟಾಗಿ ಬೇಸಿಕ್ಕಾಗಿ ನೀವು ಮಾಡ್ತಾ ಬಂತು ಅಂತ ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ಆಫ್ ಡಯಾಬಿಟೀಸ್ ತುಂಬಾ ಈಸಿಯಾಗಿ ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ಡೂಸ್ ಆ್ಯಂಡ್ ಡೋಂಟ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ನೀವು ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಏನು ಮಾಡಬಾರ್ದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವೆರಡನ್ನ ನೀವು ಫಾಲೋ ಮಾಡ್ತಾ ಬನ್ನಿ. ನಾಳೆ ದಿವಸ ನೀವೇ ನೋಡಿ ನಿಮ್ಮ ಡಯಾಬಿಟಿಸ್ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಡಯಾಬಿಟಿಸ್ ಕಂಟ್ರೋಲ್ ಏನು ರಾಕೆಟ್ ಸೈನ್ಸ್ ಏನಲ್ಲ. ಏನು ತಿಂತಾ ಇದ್ದೀರೋ ತಿನ್ನಿ, ಎಷ್ಟು ತಿನ್ನಬೇಕು ಅಷ್ಟು ತಿನ್ನಿ, ಅಳತೆ ಕಮ್ಮಿ ಮಾಡಿ ಅಷ್ಟೇ ಸಾಕು. ಪ್ಲಸ್ ಡೈರೆಕ್ಟ್ ಸಕ್ಕರೆ ಬೆಲ್ಲ ಜೇನುತುಪ್ಪ ಕಟ್ ಮಾಡಿ ಆಟೋಮೆಟಿಕ್ಕಾಗಿ ಎಲ್ಲ ತಿನ್ನಿಸು, ಆಟೋಮೆಟಿಕ್ಕಾಗಿ ಒಂದೊಂದಾಗಿ ನಾರ್ಮಲ್ ಆಗ್ತಾ ಬರುತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಿಟ್ಟು ಬೇರೆ ಏನಾರು ನಿಮಗೆ ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇತ್ತು ಅಂದರೆ ಎನಿ ಟೈಮ್ ನೀವು ನನ್ನ ಜೊತೆ ಬಂದು ಮಾತಾಡ್ಬೋದು. ಇಲ್ಲೇ ಈ ಮೂಲಕದರೆ ನಿಮ್ಮ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಏನಾರು ಅನುಮಾನ ಇದ್ದರೆ ಡೆಫಿನೆಟಾಗಿ ನಾನು ಅದು ಬಂದು ಸಾಲ್ವ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಾನು ಹೇಳಿದ್ದನ್ನು ಯಾವ್ದಾದ್ರು ಮಿಸ್ ಮಾಡ್ದಂಗೆ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.